ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅಶ್ವತ್ಥನಾರಾಯಣ ತಾವು ಎತ್ತಿದ ಪ್ರಶ್ನೆಗಳಿಗೆಲ್ಲ ತಮ್ಮ ಉತ್ತರ. ಸರ್, ಈಗ ಒಂದು ರಚನಾತ್ಮಕವಾಗಿ ನಾವು ನಮ್ಮ ಕೆಲಸವನ್ನು ನಾವು ಜವಾಬ್ದಾರಿ ನಾವು ಮಾಡಿದ್ದೀವಿ ಅಂತ ದತ್ತವ್ರು ಹೇಳೋರು. ಕುಮಾರಸ್ವಾಮಿಯವರು ಕಳೆದ ಒಂದು 3-3.5 ವರ್ಷದಲ್ಲಿ ವೈಯಕ್ತಿಕವಾಗಿ ತಮ್ಮ ಕುಮಾರಸ್ವಾಮಿಯವ್ರ ಕುಟುಂಬಕ್ಕೂ ಯಡಿಯೂರಪ್ಪನವ್ರಿಗೂ ವೈಯಕ್ತಿಕವಾಗಿ ವಿಚಾರದ ಬಗ್ಗೆ ಚರ್ಚೆಯಾಗಿ ಅವರು ಒಂದು ಸಾರ್ವಜನಿಕರ ಗಮನ ಸೆಳೆದ್ರೆ ಹೊರತು ಈ ರಾಜ್ಯದ ಸಮಸ್ಯೆ ಇಟ್ಕೊಂಡು ಆಸ್ ಎ ವಿರೋಧ ಪಕ್ಷದ ಪಾರ್ಟಿ ಲೀಡರ್ಗಳಾಗಿ ಅವ್ರು ಯಾರು ಏನು ಕೆಲಸ ಮಾಡಲಿಲ್ಲ ಸರ್. ಈ ರಾಜ್ಯದ ಬರಗಾಲ ಬಂತು, ಬರಗಾಲದ ಬಗ್ಗೆ ಆಗಲಿ, ನೀರಾವರಿ ಬಗ್ಗೆ ಆಗಲಿ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ನಮ್ಮ ಕೆಲವು ಯೋಜನೆಗಳನ್ನು ನಮ್ಮ ಮಲ್ತಾಯಿ ಧೋರಣೆ ತೋರ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆ ಆಗಲಿ ಎಲ್ಲೂ ಸಹ ಕಾಂಗ್ರೆಸ್ ಆಗಲಿ JDS ಆಗಲಿ ಚರ್ಚೆ ಮಾಡಲಿಲ್ಲ. ಒಂದು ನಿಮಿಷ, ಇದರಲ್ಲಿ ಕೇವಲ ಸರ್ ಒಂದು ನಿಮಿಷ, ಯಡಿಯೂರಪ್ಪ ಕುಮಾರಸ್ವಾಮಿ ಯಡಿಯೂರಪ್ಪ ಅಂತ ವೈಯಕ್ತಿಕ ವಿಚಾರದ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಇವರು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಬಂದರೆ ಹೊರತು ಎಲ್ಲೋ ಸರ್ಕಾರದ ವೈಫಲ್ಯದ ಬಗ್ಗೆ ಆಗಲಿ, ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪೂರಕ ಒಂದು ವಿಚಾರಗಳ ಬಗ್ಗೆ ಆಗಲಿ ಎಲ್ಲೂ ಸಹ ಕುಮಾರಸ್ವಾಮಿ ಅವರಾಗಲಿ ರೇವಣ್ಣರಾಗಲಿ ಇಲ್ಲ. ಶಾಸಕಾಂಗ ಪಕ್ಷದ ನಾಯಕರು ರೇವಣ್ಣ ಅಂತ ಎಲ್ಲ ವಿಚಾರನೂ ಕುಮಾರಸ್ವಾಮಿಯರೇ ಮಾತಾಡ್ತಾ ಇದ್ರು. ಅಲ್ಲ, ಒಂದು ಲಿಮಿಟೇಷನ್ ಪಾರ್ಟಿ ಏನೇನೋ ಮಾಡ್ತಾ ಇತ್ತು. ಒಂದು ಅವ್ರು ಏನು ಮಾಡಲಿ ಬಿಡಲಿ, ಸರ್ಕಾರವಾಗಿ ತಮ್ಮದೆಲ್ಲವೂ ಸರಿ ಇತ್ತಾ ಸರ್? ಈಗ ನೋಡಿ, BSR ಅಂತ ಒಂದು ಪಾರ್ಟಿ ಇದೆ, ಅಲ್ಲೊಂದು 4 ಜನ ಇದ್ದಾರೆ. KJP ಅಂತ ಹೋಗಿದೆ, ಅಲ್ಲೊಂದಷ್ಟು ಜನ ಗುರುತಿಸ್ಕೊಂಡಿದ್ದಾರೆ. ಬಹಿರಂಗವಾಗಿ ಗೊತ್ತಿದೆ ಯಾರ್ಯಾರು ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಟೆಕ್ನಿಕಲಿ ಅವ್ರು ಇಲ್ಲಿಲ್ಲ ಅನ್ನೋದು ಬಿಟ್ಟು ಉಳಿದವ್ರೆ ರಾಜ್ಯದ ಜನಕ್ಕೆ ಗೊತ್ತಿದೆ ಯಾರ್ಯಾರು ಇಲ್ಲಿದ್ದಾರೆ ಅಂತೇಳಿ. ಒಂದ್ಸಲ ರೂಲಿಂಗಲ್ಲಿ ಬಂದಂಥ ಸಂದರ್ಭ ಕರ್ನಾಟಕದಲ್ಲಿ ಇಂತೂ ಬಂಗಾರಪ್ಪನವ್ರ ಇದ್ದಾಗ ಏನಾಯ್ತು ಸರ್, ನಾವೆಲ್ಲ ನೋಡಿದ್ದೀವಿ. ಇದು ಕೆಲವು ವ್ಯಕ್ತಿ ನಿಷ್ಠೆಯಿಂದ ಕೆಲವರು ಹೋಗುವಂಥದ್ದು ಇವೆಲ್ಲವೂ ಸಹಜ ಬಂದಿರತಕ್ಕಂಥ. ಆದ್ರೆ ಎಲ್ಲೋ ಒಂದು ಕಡೆ KJP ಮತ್ತು ಯಡಿಯೂರಪ್ಪ ಎತ್ತಿರೋ ಪ್ರಶ್ನೆಯಿಂದ ಸರ್ಕಾರಕ್ಕೆ ಏನು ಡ್ಯಾಮೇಜ್ ಆಗ್ಲಿಲ್ವಾ? ಏನು ಸರ್ಕಾರಕ್ಕೆ ಏನು ಅವಮಾನನೂ ಆಗ್ಲಿಲ್ಲ ಸರ್. ಇವ್ರು ತಿಂಡಿ ಕರೆದ 70 ಜನ ಇದ್ರು. ಹಾವೇರಿ ಸಮಾವೇಶದಲ್ಲಿ 12 ಜನ ಗುರುತಿಸ್ಕೊಂಡ್ರು. ಒಂದು ನೋಟಿಸು ಕ್ರಮ ಅಂತ ಹೇಳಿದ ಇಟ್ಗೆ ಇವತ್ತು ಯಾರೆಲ್ಲ ಲಕ್ಷ್ಮೀಣರು ಒಬ್ಬರಿದ್ದಾರೆ. ಯಾವುದೇ ರೀತಿ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇವತ್ತು ಕೂಡ ನಮ್ಮ ಜೊತೆ 60 ಜನ ಶಾಸಕರು, 10 ಜನ ಮಂತ್ರಿಗಳು ಹೇಳ್ತೀನಿ ಕೇಳಿ ಕೂಡ ಇದ್ದಾರೆ, ಜೊತೆನಲ್ಲಿ ಇದ್ದಾರೆ. ತಾಂತ್ರಿಕ ಸಮಸ್ಯೆಗಳ ಒಂದು ವ್ಯವಸ್ಥೆ ಮೂಲಕ ಹೇಳ್ತೀನಿ ಕೇಳಿ ಇವತ್ತು ಕೂಡ ಅವರು ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತವಾಗಿ ಕೂಡ ನಮ್ಮ ನಾಯಕರ ಜೊತೆನಲ್ಲಿ ಇದ್ದಾರೆ. ಸದ್ಯದಲ್ಲೇ ನಾನು ಹೇಳಿದ್ದಲ್ಲ, 4ನೇ ತಾರೀಕು ಕಾರ್ಯಕಾರಿಣಿಯಲ್ಲಿ ಸಮಗ್ರವಾಗಿರ್ತಕ್ಕಂಥ ಚಿಂತನೆ ಆಗುತ್ತೆ. ನೋಡಿ, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿ ಧ್ರುವೀಕರಣ ಆಗುತ್ತೆ. ಕಾಂಗ್ರೆಸ್ ಇದ್ದವ್ರು JDS ಅಲ್ಲಿ BJP ಹೋಗ್ತಾರೆ. ಈಗಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಶ್ವಥ್ ನಾನು ಹೇಳಿದ್ರು ವೈಯಕ್ತಿಕ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಅಂತ ಹೇಳಿದ್ರು. ಅದು ಇಲ್ಲ, ನಮ್ಮ ಯಡಿಯೂರಪ್ಪನನ್ನು ಸೇರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ದತ್ತ ಅವ್ರು ಹೇಳ್ತಾರೆ, ನಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅವ್ರ ಪಕ್ಷದ ವಿಚಾರವನ್ನು ಅವ್ರು ಹೇಳ್ತಾರೆ. ನಮ್ಮ ನಾಯಕರ ಬಗ್ಗೆ ಹೇಳಿದ್ರು. ಬಸ್ ಸ್ಟ್ಯಾಂಡ್ ವಿಷಯ ಬಂತು, KSRTC ವಿಷಯ ಬಂತು, ಯಡಿಯೂರಪ್ಪನವ್ರು ಬೇಕಾಯಿತು ಅದನ್ನು ವಿಚಾರ ಮಾಡಲಿಕ್ಕೆ. ಹೇಳ್ತೀನಿ ಕೇಳಿ, ಕಸದ ಸಮಸ್ಯೆ ಬಂತು ಬೆಂಗಳೂರು ಮಹಾನಗರದ್ದು, ಯಡಿಯೂರಪ್ಪನವ್ರು ಬೇಕಾಯಿತು. ಕಾವೇರಿ ಇಶ್ಯೂ ಬಂತು, ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತೇಳಿ ಸುಳ್ಳು ಹೇಳಿ ನೀರು ಬಿಟ್ಟರು. ಇದು ಸ್ವಲ್ಪ ನಾವು ಯಾಕೆ ಅಶ್ವತ್ಥನಾರಾಯಣ ಅವರೇ ದಯವಿಟ್ಟು ರಾಜಕಾರಣದಲ್ಲಿ ಹೇಳ್ತೀನಿ ಕೇಳಿ, ಇಷ್ಟೆಲ್ಲ ಮಾಡೋ ಅಂಥ ಕಾಲದಲ್ಲಿ ನಾವು ಸಮಗ್ರವಾಗಿರ್ತಕ್ಕಂಥ ಒಂದು ಚಿಂತನೆನ ಮಾಡಿ ರಾಜಕಾರಣ ಮಾಡಬೇಕಾಗುತ್ತೆ. ನಾವೆಲ್ಲರೂ ಯಾತಕ್ಕೋಸ್ಕರ ಬಂದಿದ್ದೀವಿ? ಪ್ರಕಾರ ಯಡಿಯೂರಪ್ಪ ಬಿಟ್ರೆ ಈ ಸರ್ಕಾರ ನಡೆಸೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ ಸರ್. ನೇರವಾಗಿ ಹೇಳಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರಿಗೆ ಅರ್ಹತೆ ಇದೆ. ಅರ್ಹತೆ ಇಲ್ಲದೆ ಇದ್ದವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ರಿ ನೀವು? ನಾನು ನೀವೇ ತಾನೇ ಮಾಡಿದ್ದು. ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ BJPಯವರು ಮೋಸ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಅದನ್ನ ಹೇಳಲಿಕ್ಕೆ ಹೋದ್ರೆ 3 ಗಂಟೆ ಬೇಕಾಗುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ವಿಚಾರವನ್ನ ಮಣ್ಣೆ ಮಾಡ್ಲಿಕ್ಕೆ. ನೀವು ಲಕ್ಷ್ಮೀಣರು ಯಾವಾಗ ಹೇಳ್ತಾರೆ ಯಡಿಯೂರಪ್ಪನವರಿಗೆ BJP ಚುಕ್ ಸರ್, ಅನಂತ್ ಕುಮಾರ್ ಈಶ್ವರಪ್ಪರು ಕೂತ್ಕೊಂಡು FIR ಹಾಕ್ಲಿಕ್ಕೆ ಸರ್. ಸುಧೀಂದ್ರ ರಾವ್ ನಮ್ಮ ಪಾರ್ಟಿ ಲೀಡರ್ ಸರ್ ಜಡ್ಜ್ಮೆಂಟ್ ಕೊಟ್ಟರು. ಏನು ಈ ತರ ಮಾತಾಡ್ತಾರೆ ಇವರು ಸರ್? ದಯವಿಟ್ಟು ಇದನ್ನ ಬಿಡಿ. ನೀವು ಇದನ್ನ ರಾಜ್ಯದ ಜನತೆಗೆ ಗೊತ್ತಿದೆ. ನೀವು ಆ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸಾಕಷ್ಟು ಚರ್ಚೆ ಆಗ್ತದೆ. ಮಾತಾಡಬೇಡಿ ನೀವು, ಬಿಡಿ. ಇವತ್ತಿನ ಆರೋಪ ಆದ್ರೆ ಏನಾಗಿದೆ? ಇವತ್ತಿನ ಆರೋಪ ಏನ್ ಮಾತಾಡ್ತೀರಾ ನೀವು? ಆರೋಪಗಳು ಏನಾಗಿದೆ? ಜನಗಳು ಗೊತ್ತಿದೆ ಸರ್, ಜನಗಳು ಗೊತ್ತಿದೆ. 16 ಜನ ಮಂತ್ರಿಗಳ ಮೇಲೆ ಆರೋಪಗಳು ಬಂದಿದೆ. ಉಳಿಸ್ಕೊಂಡಿದ್ದಾರೆ ಅಧಿಕಾರದ ಆಸೆಗೋಸ್ಕರ. ಹೇಳಿ, ನೀವೊಂದು ಪ್ರಶ್ನೆ ಹಾಕಿದ್ರಿ ಇವರಿಗೆ, KJP ಇಂದ BJP ಡ್ಯಾಮೇಜ್ ಆಯ್ತಾ ಅಂತ ನೀವು ಕೇಳಿದ್ರಿ. ಇದು KJP ಇಂದ BJP ಡ್ಯಾಮೇಜ್ ಆಗ್ತಕ್ಕಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಇದಾಗಲೇ BJP ಡ್ಯಾಮೇಜ್ ಆಗೋಗಿದೆ. ಇನ್ನೇನು ಅವ್ರು ಏನು ಮಾಡಿದ್ರು ಕೂಡ ಇನ್ನು ಅದನ್ನು ವಾಪಸ್ ತೊಗೊಳಕ್ ಆಗೋದಿಲ್ಲ. ಜನ ಬರೀ ಯಡಿಯೂರಪ್ಪ ಒಂದೇ ಅಲ್ಲ, ಎಷ್ಟು ಜನ ಇವ್ರ ಮಂತ್ರಿಮಂಡಲದಲ್ಲಿ ಮೊನ್ನೆನೂ ಕೂಡ ಡೆಪ್ಟಿ CM ಅವ್ರ ಮೇಲೆ ಲೋಕಾಯುಕ್ತ ರೇಡ್ ಆದ್ಮೇಲೆ ಅವ್ರನ್ನ ಎಷ್ಟು ವಿಚಾರಗಳಿದೆ, ಒಳಜಗಳ, ಭ್ರಷ್ಟಾಚಾರ, ಬೇರೆ ಬೇರೆ 108 ಘಟನೆಗಳು,
ಆಪರೇಷನ್ ಇದು ಎಷ್ಟೊಂದು ಘಟನೆಗಳಿದೆ ಅಂತ ಹೇಳಿದ್ರೆ ಅದರಿಂದ KJPಯಿಂದ BJP ಡ್ಯಾಮೇಜ್ ಆಗಬೇಕಾಗಿರಲಿಲ್ಲ. KJPಯವ್ರು BJPಲಿ ಇದ್ದಿದ್ರು, ಯಡಿಯೂರಪ್ಪನವರೇ ಸ್ವತಃ BJPಲಿ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಿದ್ದರೂ ಕೂಡ BJPಯ ಒಂದು ಮೌಲ್ಯದ ಅಧಪತನ ಆಗೋಗಿದೆ ಜನರಿಗೆ ಅರ್ಥ ಆಗಿದೆ. ಆದ್ದರಿಂದ ಜನ ಈ ಸಲ ಚುನಾವಣೆ ಬಂದರೆ ಸರಿಯಾದ ಪಾಠ ಕಲಿಸ್ಕೊಡ್ತಾರೆ. ಅವ್ರೊಂದು ಪ್ರಶ್ನೆ ಇವ್ರನ್ನ ಎತ್ತಿದ್ರು, ಧೂಳಿಪಟ ಏನ್ ಮಾಡ್ಕೊಂಡು ಮಾಡ್ತಾರೆ. ಹೋದ್ರಿ ಅಂತ. ಉತ್ತರ ಹೇಳಿ. ಅದಕ್ಕೆ ಹೇಳ್ತೀನಿ. ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರಲ್ಲ, ಎಲ್ಲೋ ಕುಮಾರಸ್ವಾಮಿ ಯಡಿಯೂರಪ್ಪನವರ ವೈಯಕ್ತಿಕ ತಿಸ್ರಾಟದ ಮಾತ್ರ ನಡೀತೆ ಹೊರತು ಈ ಜನವಿರೋಧಿಯಾಗಿರುವಂಥ ಕೃತ್ಯಗಳ ಬಗ್ಗೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು JDS ಎತ್ತಲಿಲ್ಲ ಅನ್ನುವಂಥ ಆರೋಪ ಮಾಡಿದರು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅಶ್ವಥ್ ನಾರಾಯಣ್, ನೀವು ನಾನು ಪರಿಷತ್ತಲ್ಲಿ ಇದ್ದಾಗ ನೀವು ಇದ್ರಿ. ಎಲ್ಲ ಸಂದರ್ಭಗಳಲ್ಲೂ ನಾವು ಯಾವ್ಯಾವ ವಿಷಯಗಳನ್ನು ಎತ್ತಿದ್ದೀವಿ, ನಾನಾಗಲಿ, ನಾಣಯ್ಯವರಾಗಲಿ, ಹೊರಟ್ಟಿಯವರಾಗಲಿ, ನಮ್ಮ ಪಕ್ಷದವರಾಗಲಿ. ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಅಲ್ಲ, ನಿಮ್ಮ ಬಗ್ಗೆ ನಮ್ಮ ಪಕ್ಷ ರೀ, ಬಗ್ಗೆ ಇಲ್ಲ. ಅಲ್ಲ, ಒಂದು ನಿಮಿಷ ಹೇಳ್ತೀವಿ. ಅದಷ್ಟೇ ಅಲ್ಲ ನೋಡಿ, ಅಕ್ರಮ ಗಣಿಗಾರಿಕೆ ಬೇಲೆಕೆರೆಯಲ್ಲಿ ಅದಿರು ನಾಪತ್ತೆ ಅಂತ ಗಲಾಟೆ ಮಾಡಿದರೆ ಅದು ಯಡಿಯೂರಪ್ಪನವ್ರ ವೈಯಕ್ತಿಕವೇನ್ರಿ? ಮುಖ್ಯಮಂತ್ರಿ ಆಗಿರೋದು ಆಟೋಮೆಟಿಕ್ಕಾಗಿ ಅವ್ರು ಕೊರಳಿಗೆ ಸುತ್ತಕೊಳ್ಳುತ್ತೆ. ಅಕ್ರಮ ಗಣಿಗಾರಿಕೆ 1,79,000 ಎಕರೆ ಭೂಮಿನ ರೈತರದನ್ನು ಕಿತ್ಕೊಂಡು ನೀವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡುವ ನೆಪದ ಒಳಗಡೆ ರೈತರನ್ನ ಬೀದಿ ಪಾಲು ಮಾಡಿದ್ದೆ. ದೇವೇಗೌಡರು 3,000 ಕಿಲೋಮೀಟರ್ ರಸ್ತೆ ಮೂಲಕ ಚಿಕ್ಕಮಗಳೂರು ಕಡೂರಿಂದ ಹಿಡಿದು ಬೀದರ್ವರೆಗೆ ತಿರ್ಕೊಂಬಂದರು ರೈತರನ್ನ ಎಚ್ಚರ ಮಾಡೋಕ್ಕೆ. ಅದರ ದಾಖಲೆಗಳ ಸಮೇತ 1,79,000 ಎಕರೆನ ಭೂಮಿ ಬ್ಯಾಂಕ್ ಮಾಡಿ ಶ್ರೀಮಂತರಿಗೆ ಹಂಚ್ತಾ ಇದೆ ಸರ್ಕಾರ ಅಂಥೇಳಿ. ಇದು ಸಾರ್ವಜನಿಕ ಹಿತಾಸಕ್ತಿ ಇದಲ್ಲ. ಅಷ್ಟೇ ಅಲ್ಲ, ಬರ ಪರಿಹಾರದ ಒಳಗಡೆಯಲ್ಲಿ ಮತ್ತು ಪ್ರವಾಹ ಬಂದ ಸಂದರ್ಭದ ಒಳಗಡೆಯಲ್ಲಿ ಎಷ್ಟು ಹಣ ಕಲೆಕ್ಟ್ ಆಯಿತು, ಎಷ್ಟು ಹಣ ಖರ್ಚಾಯಿತು, ಯಾವ್ಯಾವ ಮನೆಗಳು ಕಟ್ಟಿದ್ರಿ, ಅದರೊಳಗಡೆ ಏನೇನು ನಡೀತು ಅನ್ನೋದನ್ನು ಲೆಕ್ಕ ಕೊಡದೆ ಹೋದಾಗ ನಮ್ಮ ಹತ್ರ ಇದ್ದ ಮಾಹಿತಿಗಳ ಮೇಲೆ ಲೋಕಾಯುಕ್ತಕ್ಕೆ ಹೋದ್ವಿ. ನಾನು ಹೇಳೋದ್ರೆ 1000 ಹೇಳ್ತೀನಿ, ಆದರೆ ಒಂದು ಹೇಳ್ತೀನಿ, ನಾವು ಹೋರಾಟ ಸಾರ್ವಜನಿಕ ಹಿತಾಸಕ್ತಿ ತೊಗೊಂಡ್ವಿ. ಆದರೆ ಅವು ಗ್ರಾಚಾರ ಕ್ರೂರಾಗಿತ್ತು. ಅವೆಲ್ಲ ಬಂದು ಯಡಿಯೂರಪ್ಪನವ್ರ ಕೊರಳಿಗೆ ಸುತ್ತಕೊಳ್ಳೋವು. ನಾವೇನು ಮಾಡೋಣ? ಯಾಕೆಂದರೆ ಈ ಸರ್ಕಾರ ವ್ಯಕ್ತಿ ಕೇಂದ್ರಿತವಾಗಿ ಯಡಿಯೂರಪ್ಪನವರೇ ಅದರೊಳಗಡೆ ಸರ್ವಾಧಿಕಾರಿಯಾಗಿದ್ದು, ಎಲ್ಲ ಇಲಾಖೆ ಅವ್ರ ಕೈನಲ್ಲಿತ್ತು. ಹಾಗಾಗಿ ನಾವು ಯಾವ್ದು ಎತ್ತಿದ್ರು ಹೋಗಿ ಅವ್ರ ಕೊರಳಿಗೆ ಬೀಳೋದು. ಅದು ನಮ್ಮ ತಪ್ಪಲ್ಲ, ಅವ್ರ ಸರ್ಕಾರದೊಳಗಡೆ ಅವ್ರು ಅನುಭವಿಸ್ಕೊಂಡಂತ ಮಾಡ್ಕೊಂಡು ತಪ್ಪು. ಇವತ್ತು ನನ್ನ ಒಂದೇ ಪ್ರಶ್ನೆ ಏನು ಅಂದರೆ, ನಂದು ಒಂದೇ ಒಂದು ಪ್ರಶ್ನೆ ಅಲ್ಲ, ಇವತ್ತಿನ ಸರ್ಕಾರದ ಸ್ಥಿತಿ ಹೇಗಿದೆ ಅಂದರೆ, ಹಮೇದ್ ಬಸವಣ್ಣವ್ರದ್ದೊಂದು ವಚನ ಜ್ಞಾಪಕ ಬರ್ತಾರೆ. ಕಾಲಲ್ಲಿ ಕಟ್ಟಿರ ಗುಂಡು, ಕೊರಳಲ್ಲಿ ತಲೆಯಲ್ಲಿ ಕಟ್ಟಿರ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಇವತ್ತು BJP ಸರ್ಕಾರ ಹೇಗಿದೆ ಯಥಾವತ್ ಹಂಗೆ ಇದೆ. ಈ ಕಡೆ ಕಾಲಲ್ಲಿ ಕಟ್ಟಿರ BJPಯ ಗುಂಡು, ತಲೆಯಲ್ಲಿ ಕಟ್ಟಿದ ಕೊರಳಲ್ಲಿ ಕಟ್ಟಿದ KJPಯ ಬೆಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು. ನನಗೆ ಮುಳುಗಲಿಯದು BJP, ತೇಲಲಿಯದು KJP ಅನ್ನೋ ಪರಿಸ್ಥಿತಿ ಒಳಗಡೆ ಇದೆ. ಅದನ್ನು ನಾನು ಹೇಳೋದು, ಇಂಥ ಅತಂತ್ರ ವ್ಯವಸ್ಥೆ ಬೇಡ. ಲಕ್ಷ್ಮೀನಾರಾಯಣ ಅವ್ರಿಗೆ ಕೇಳ್ಕೊತೀನಿ, ದಯವಿಟ್ಟು ಜನವರಿ 4ನೇ ತಾರೀಕು ದಯವಿಟ್ಟು ಗತಿ ಕಾಣಿಸ್ಬಿಡಿ. ಇಲ್ಲ ಅಂದರೆ ಅಶ್ವಥ್ ನಾರಾಯಣ ಅವ್ರಿಗೆ ಕೇಳ್ಕೊತೀನಿ, ದಯವಿಟ್ಟು ನೀವು ಜನವರಿ 5ನೇ ತಾರೀಕು ಅವ್ರಿಗೊಂದು ಗತಿ ಕಾಣಿಸ್ಬಿಡಿ. ಜನನ ಮುಕ್ತಿ ಮಾಡಿ. ನಿಲ್ವೇನು ಕೇಳೋಣ ಅದಕ್ಕೆ ಮೊದಲು ಮತ್ತೊಂದು